ಹಲೋ ನನ್ನ ಪ್ರೀತಿ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಾಡುವ ರೆಸಿಪಿ ಎಂದರೆ ಮೊಟ್ಟೆ ಪಲ್ಯ ಅಥವಾ ಎಗ್ ಬುರ್ಜಿ. ಈ ಎಗ್ ಬುರ್ಜಿ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ಸ್ಟವನ್ನು ಹಚ್ಚಿ ಒಂದು ಬಾಣಲೆ ಇಡಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನಂತರ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ನಂತರ 3 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕೋಣ. ಇವಾಗ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ನಂತರ ಇಲ್ಲಿ ನಾನು 6 ಮೊಟ್ಟೆ ತಗೊಂಡಿದ್ದೀನಿ. ಇವೆಲ್ಲ ಒಡೆದ್ಬಿಟ್ಟು ಒಂದು ಬಟ್ಲು ಒಳಗಡೆಗೆ ಹಾಕ್ಕೊಳ್ಳೋಣ. ನೋಡಿ, 6 ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬಟ್ಲು ಒಳಗಡೆಗೆ ಹಾಕಿ ಸೈಡ್ಗೆ ಇಕ್ಕೋಣ. ಇವಾಗ ಈರುಳ್ಳಿ ಬೆಂದವ ಇಲ್ಲ ಅಂತ ಒಂದ್ಸಲಿ ನೋಡೋಣ. ನೋಡಿ, 3/4 ಭಾಗ ಬೆಂದವೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಂತರ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಈ ಮೂರನ್ನು ಹಾಕಿ ತಿರುಗಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದೈತೆ. ಇವಾಗ ಮೊಟ್ಟೆಯನ್ನು ಹಾಕೋಣ ಅದ್ರ ಒಳಗಡೆ. ಈಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಣ. ಅದನ್ನು ಮೊಟ್ಟೆ ಹಾಕಿದ ತಕ್ಷಣ ಕದಲ್ಸೋದು ಬೇಡ, ಸ್ವಲ್ಪ ಹೊತ್ತು ಹಂಗೆ ಬಿಡೋಣ. ಈಗ ನಿಧಾನವಾಗಿ ಒಂದು ಸ್ಪೂನಿಂದ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ನಿಧಾನವಾಗಿ ಕದಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬಿಡಿ ಬಿಡಿಯಾಗಿರಬೇಕು. ಇವಾಗ ಉಪ್ಪು ಖಾರ ಸಾಲದೇ ಇದ್ದರೆ ಬಿಸಿ ಮೇಲೇ ಹಾಕ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಮೊಟ್ಟೆ ಪಲ್ಯ ರೆಡಿ ಆಗೈತೆ. ಈಗ ಸ್ಟವನ್ನು ಆಫ್ ಮಾಡಿ. ಈಗ ಇದು ತಿನ್ನಲು ಸಿದ್ಧ. ಚಪಾತಿಗೆ ಮತ್ತು ರೈಸ್ಗೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತದೆ. ತುಂಬ ಬೇಗನೆ ಪ್ರಿಪೇರ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.